ಆತ್ಮೀಯ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು. ಪ್ರತಿಯೊಂದು ಶೈಕ್ಷಣಿಕ ವರ್ಷದ ಹಂತದಲ್ಲಿ ನಾವೇನು ಮಾಡ್ತೀವಿ ಅಂದರೆ ಸಿ ರಿಸಲ್ಟ್ಸನ್ನು ನಾವು ಅಪ್ಡೇಟ್ ಮಾಡ್ತೀವಿ SATS ಕರ್ನಾಟಕ ವೆಬ್ಸೈಟ್ನಲ್ಲಿ. ಇಲ್ಲಿ FA1, FA2, FA3, FA4, SA1, SA2 ಸೊ ಇವುಗಳನ್ನು ಅಪ್ಡೇಟ್ ಮಾಡ್ತೀವಿ. ಯಾಕಂದರೆ ಶೈಕ್ಷಣಿಕ ವರ್ಷದಲ್ಲಿ ಇವುಗಳನ್ನು ಅಪ್ಡೇಟ್ ಮಾಡಿದ ನಂತರ ಸಾಕಷ್ಟು ಕೆಲಸಗಳು ಇರ್ತವೆ. ಸೊ ಅಪ್ಡೇಟ್ ಮಾಡಿದ ನಂತರ ನಾವು ಏನು ಮಾಡಬೇಕಾಗತ್ತೆ ಅಂದರೆ ನೆಕ್ಸ್ಟು ನಾವು ಪ್ರೋಗ್ರೆಸ್ ಕಾರ್ಡನ್ನು ಡೌನ್ಲೋಡ್ ಮಾಡಬೇಕು. ಅದಾದ ನಂತರ ನಾವು ಆ ವಿದ್ಯಾರ್ಥಿಯನ್ನು ಮುಂದಿನ ಶೈಕ್ಷಣಿಕ ವರ್ಷಕ್ಕೆ ನಾವು ಪ್ರಮೋಟ್ ಮಾಡಬೇಕಾಗತ್ತೆ. ಸೊ ಪ್ರಮೋಟ್ ಮಾಡಿದ ನಂತರ ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಆ ವಿದ್ಯಾರ್ಥಿಯನ್ನು ನಾವೇನು ಮಾಡಬೇಕಾಗತ್ತೆ, ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ ಮಾಡ್ಕೊಳ್ಬೇಕಾಗತ್ತೆ. ಸೊ ಈ ಎಲ್ಲ ಪ್ರೊಸೆಸನ್ನು ಮಾಡಬೇಕಾದ್ರೆ ಬೇಸಿಕಲಿ ನಾವು ಈ ಒಂದು ಶೈಕ್ಷಣಿಕ ವರ್ಷದ ಅಂತ್ಯದಲ್ಲಿ ಆ ವಿದ್ಯಾರ್ಥಿಯ ಈ ಒಂದು CC ಏನಿದೆ ಎಲ್ಲ CC ರಿಸಲ್ಟ್ಸ್ಗಳನ್ನು ಗ್ರೇಡ್ಗಳನ್ನು ನಾವು SATSನಲ್ಲಿ ಅಪ್ಲೋಡನ್ನು ಮಾಡಲೇಬೇಕು. ದಟ್ ಈಸ್ FA1, FA2, FA3, FA4, SA1, SA2. ಸೊ ಇವುಗಳನ್ನು ಅಪ್ಡೇಟ್ ಮಾಡಿದ ನಂತರವೇ ನಾವು ಪ್ರೋಗ್ರೆಸ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಪ್ರೋಗ್ರೆಸ್ ಕಾರ್ಡ್ ಡೌನ್ಲೋಡ್ ಮಾಡಿದ ನಂತರವೇ ನಾವು ಪ್ರಮೋಟ್ ಮಾಡ್ಬೋದು. ಸೊ ಪ್ರಮೋಟ್ ಮಾಡಿದ ನಂತರ ಅಡ್ಮಿಷನ್ ಕೂಡ ಮಾಡ್ಕೊಳ್ಳೋಕ್ಕಾಗುತ್ತೆ. ಸೊ ಆತ್ಮೀಯ ಸ್ನೇಹಿತರೆ, ಈಗ ಒಂದಿಷ್ಟು ಇಶ್ಯೂಸ್ ಬರ್ತಾ ಇದೆ. ಏನು ಇಶ್ಯೂಸ್ ಬರ್ತಾ ಇದೆ ಅಂದರೆ ಇಲ್ಲಿ ನಾವು ರಿಸಲ್ಟ್ಸನ್ನು ನಾವು ಅಪ್ಡೇಟ್ ಮಾಡುವಾಗ ಇಲ್ಲಿ ಕೆಲವೊಂದು ಶಾಲೆಯ ಲಾಗಿನ್ಗಳಲ್ಲಿ SA1 ಸೊ SA1 ರಿಸಲ್ಟ್ ಫಾರ್ಮ್ ಕಾಣ್ತಾ ಇಲ್ಲ, ಕೆಲವೊಂದು ಶಾಲೆಗಳಲ್ಲಿ SA2 ಕಾಣ್ತಾ ಇಲ್ಲ. ಸೊ ಇಲ್ಲಿ FA1, FA2, FA3, FA4, SA1 ಮತ್ತು SA2 ಇವುಗಳಲ್ಲಿ ಯಾವುದಾದ್ರೂ ಒಂದನ್ನು ನೀವು ಅಪ್ಡೇಟ್ ಮಾಡಿಲ್ಲ ಅಂದರೂ ಕೂಡ ನೀವು ಕಂಪ್ಲೀಟ್ ಆಗಿರುವಂತಹ ಪ್ರೋಗ್ರೆಸ್ ಕಾರ್ಡನ್ನು ನೀವು ಡೌನ್ಲೋಡ್ ಮಾಡಲಿಕ್ಕೆ ಆಗೋದಿಲ್ಲ ಹಾಗೂ ಪ್ರಮೋಟ್ ಮಾಡಲಿಕ್ಕೆ ಕೂಡ ಆಗೋದಿಲ್ಲ. ಸೊ ಆ ಒಂದು ಹಿನ್ನೆಲೆಯಲ್ಲಿ ಸೊ ಈ ಒಂದು ಸಮಸ್ಯೆ ಏನಿದೆ ಇದನ್ನು ಸುಲಭವಾಗಿ ನೀವು ಬಗೆಹರಿಸ್ಬೋದು. ನಿಮ್ಮ ಶಾಲೆಯಲ್ಲಿ ಇರುವಂತಹ ಈ 4 FA ಫಾರ್ಮೇಟಿವ್ ಅಸೆಸ್ಮೆಂಟು ಹಾಗೂ 2 SA ಈ ಒಂದು ಗ್ರೇಡ್ಗಳನ್ನು ಈಸಿಯಾಗಿ ಅಪ್ಲೋಡನ್ನು ಮಾಡ್ಬೋದು. ಸೊ ಹಾಗಾದರೆ ನಿಮ್ಮ ಶಾಲೆಯಲ್ಲಿ SA1 ಕಾಣ್ತಾ ಇಲ್ವಾ? ಸೊ ಹಾಗಾದರೆ ಅದನ್ನು ಹೇಗೆ ಅಪ್ಡೇಟ್ ಮಾಡಬೇಕು? ನಿಮ್ಮ ಶಾಲೆಯ ಲಾಗಿನಲ್ಲಿ SA2 ಕಾಣ್ತಾ ಇಲ್ವಾ? ಸೊ ಹಾಗಾದರೆ ಅದನ್ನು ಹೇಗೆ ಅಪ್ಡೇಟ್ ಮಾಡಬೇಕು? ಸೊ ಎರಡನ್ನು ಕೂಡ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಇಲ್ಲಿ 2 ಮೆಥಡ್ ಇದೆ. CC ಗ್ರೇಡನ್ನು ಎಂಟ್ರಿ ಮಾಡಲಿಕ್ಕೆ 2 ಮೆಥಡ್ ಇದೆ. ಸೊ 2 ಮೆಥಡ್ ಬಗ್ಗೆ ನಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಅಂದಾಗ ಮಾತ್ರ ಈ ಒಂದು ಇಶ್ಯೂಸ್ಗಳನ್ನು ನಾವು ಈ ಒಂದು ಟೆಕ್ನಿಕಲ್ ಎರರ್ಸ್ ಏನಿದೆ, ಟೆಕ್ನಿಕಲ್ ಪ್ರಾಬ್ಲಮ್ಸ್ ಏನಿದೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಸಾಧ್ಯ. ಸೊ ಬನ್ನಿ ನೋಡ್ತಾ ಹೋಗೋಣ. ಪ್ರಥಮವಾಗಿ ಏನು ಇಶ್ಯೂಸ್ ಬರ್ತಾ ಇದೆ ನಿಮಗೆ ಲೈವ್ ಆಗಿ ತೋರಿಸಿರ್ತೀನಿ ಮತ್ತು ಆ ಇಶ್ಯೂಸನ್ನು ಯಾವ ರೀತಿ ಓವರ್ಕಮ್ ಮಾಡಬೇಕು ಅಂತ. ಸೊ ಆತ್ಮೀಯ ಸ್ನೇಹಿತರೆ, ಈಗ ಸಾಮಾನ್ಯವಾಗಿ CC ಅಂತ ಬಂದಾಗ ನಾವೇನು ಮಾಡ್ತೀವಿ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಹೋಗ್ತೀವಿ, CC ರಿಸಲ್ಟ್ಸಿಗೆ ಹೋಗ್ತೇವೆ. CC ರಿಸಲ್ಟ್ಸ್ನಲ್ಲಿ ಹೋಗಿ ಜನರೇಟ್ ರಿಸಲ್ಟ್ ಫಾರ್ಮ್ ಅಂತ ಹೋಗ್ತೀವಿ. ಸೊ ಜನರೇಟ್ ರಿಸಲ್ಟ್ ಫಾರ್ಮ್ ಅಂತ ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ಅಕಾಡೆಮಿಕ್ ಇಯರ್ ಇರ್ತದೆ. ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ತೀವಿ. ಯಾವ ತರಗತಿಯ ಮಕ್ಕಳ ಒಂದು CC ಮಾಹಿತಿಯನ್ನು ಅಪ್ಡೇಟ್ ಮಾಡಬೇಕಾಗಿದೆ, ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡ್ತೀವಿ. ಮೀಡಿಯಮನ್ನು ಸೆಲೆಕ್ಟ್ ಮಾಡ್ತೀವಿ, ಮಾಧ್ಯಮವನ್ನು. ಆಮೇಲೆ ಎಕ್ಸಾಮ್ ಅಂತ ಸೆಲೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ಎಕ್ಸಾಮ್ ಅಂತ ಸೆಲೆಕ್ಟ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ FA1, FA2, FA3, FA4, SA2 ಇಷ್ಟು ಮಾತ್ರ ಬರ್ತಾ ಇದೆ. ಇಲ್ಲಿ SA1 ಬರ್ತಾ ಇಲ್ಲ. ಸೊ ಈಗ ಈ SA1 ರಿಸಲ್ಟನ್ನು ಯಾವ ರೀತಿ ಅಪ್ಡೇಟ್ ಮಾಡಬೇಕು? ಯಾಕಂದರೆ ಇಲ್ಲಿ ಬರ್ತಾ ಇಲ್ಲ. ಈಗ ನಿಮಗೆ ಕಾಣ್ತಾ ಇರೋದು ಕೇವಲ 5 ಎಕ್ಸಾಮ್ ಟೈಪ್ಸ್ ಇದೆ. ಸೊ ಹಾಗಾದರೆ SA1 ರಿಸಲ್ಟನ್ನು ಹೇಗೆ ಅಪ್ಡೇಟ್ ಮಾಡಬೇಕು? ಸೊ ಆತ್ಮೀಯ ಸ್ನೇಹಿತರೆ, ಈ ಒಂದು SA1 ರಿಸಲ್ಟ್ ಅಪ್ಡೇಟ್ ಮಾಡಬೇಕಾದ್ರೆ 2ನೇ ಮೆಥಡನ್ನು ಹೇಳ್ತೀನಿ. ಸೊ ಇಲ್ಲಿ ಏನು ಮಾಡಬೇಕು ಅಂದರೆ ನೋಟ್ ಮಾಡ್ಕೊಳ್ಳಿ ಯಾವ ರೀತಿ ಹೋಗಬೇಕು ಸ್ಟೆಪ್ ಅಂತ. ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಹೋಗಿ CC ರಿಸಲ್ಟ್ಸ್ಗೆ ಹೋದ್ಮೇಲೆ ನೀವು ಜನರೇಟ್ ರಿಸಲ್ಟ್ ಫಾರ್ಮ್ಗೆ ಹೋಗಬಾರ್ದು. ಸೊ ಜನರೇಟ್ ರಿಸಲ್ಟ್ ಫಾರ್ಮ್ಗೆ ಹೋಗಬಾರ್ದು. ನೀವು ಕೆಳಗಡೆ ಇನ್ನೊಂದು ಆಪ್ಷನ್ಸ್ ಬರ್ತದೆ. ಇಲ್ಲಿ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಅಪ್ಲೋಡ್ ಆ್ಯಂಡ್ ಡೌನ್ಲೋಡ್ ಎಕ್ಸೆಲ್ ಆಫ್ ಸ್ಟೂಡೆಂಟ್ ರಿಸಲ್ಟ್ ಅಂತ. ಅಂದರೆ ಈ ಒಂದು ಆಪ್ಷನ್ಸನ್ನು ನೀವು ಕ್ಲಿಕ್ ಮಾಡಿ. ಸೊ ಆ ರೀತಿ ಕ್ಲಿಕ್ ಮಾಡಿದಾಗ ನಮಗೆ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನೀವೇನು ಮಾಡಬೇಕು, ಮತ್ತೆ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡಿ. ನಾನು ಅದೇ ಸ್ಟ್ಯಾಂಡರ್ಡ್ ಸೆಲೆಕ್ಟ್ ಮಾಡಿದ್ದೀನಿ. ಮೀಡಿಯಮನ್ನು ಸೆಲೆಕ್ಟ್ ಮಾಡಿದ್ದೀನಿ. ಗ್ರೂಪ್ ಅಂದರೆ ಲ್ಯಾಂಗ್ವೇಜ್ ಗ್ರೂಪ್ ಇರುತ್ತೆ. ಸೊ ಕೆಲವೊಂದು ಶಾಲೆಗಳಲ್ಲಿ ಬೇರೆ ಬೇರೆ ಲ್ಯಾಂಗ್ವೇಜ್ ಗ್ರೂಪ್ ಇರ್ತದೆ. ಸೊ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿ. ನಾನು ಇಲ್ಲಿ ಕನ್ನಡ, ಇಂಗ್ಲೀಷ್, ಹಿಂದಿ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡಿದ್ದೀನಿ. ಕೆಲವೊಂದು ಶಾಲೆಗಳಲ್ಲಿ ಕನ್ನಡ, ಇಂಗ್ಲೀಷ್, IT ಇರ್ತದೆ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಇರ್ತದೆ, NSKF ರಿಲೇಟೆಡ್ ಇರ್ತದೆ. ಕೆಲವೊಂದು ಶಾಲೆಗಳಲ್ಲಿ ಉರ್ದು ಮೀಡಿಯಮ್ ಇರ್ಬೋದು. ಯಾವುದೇ ಮೀಡಿಯಮ್ ಇರಲಿ ಕಾಂಬಿನೇಷನನ್ನು ಸೆಲೆಕ್ಟ್ ಮಾಡಿ. ಈಗ ಎಕ್ಸಾಮ್ ಟೈಪ್ ಅಂತ ಸೆಲೆಕ್ಟ್ ಮಾಡಿ. ಸೊ ಎಕ್ಸಾಮ್ ಟೈಪ್ ಅಂತ ಸೆಲೆಕ್ಟ್ ಮಾಡಿದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ ಇಲ್ಲಿ SA1, FA1, FA2, FA3, FA4 ಕಾಣ್ತಾ ಇದೆ 4. ಅಂದರೆ SA1 ರಿಸಲ್ಟ್ ಮಾಡಬೇಕಾದ್ರೆ ನೀವು ಇಲ್ಲಿಗೆ ಬನ್ನಿ. ಸರ್ ಇಲ್ಲಿ SA2 ಕಾಣ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ಬೋದು. SA2 ನಾನೀಗ ಮೊದಲೇ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ. ಸೊ ಅಲ್ಲಿ ಜನರೇಟ್ ರಿಸಲ್ಟ್ ಫಾರ್ಮ್
ಸೊ ಅಲ್ಲಿ ಹೋದರೆ SA2 ಕಾಣುತ್ತೆ. SA2 ಅನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ರಿಸಲ್ಟನ್ನು ನೀವು ಅಲ್ಲಿ ಏನು ಮಾಡ್ಬೋದು, ಅಪ್ಡೇಟನ್ನು ಮಾಡ್ಬೋದು SA2. ಬಟ್ ಅಲ್ಲಿ SA1 ಕಾಣ್ತಾ ಇಲ್ಲ. ಸೊ SA1 ರಿಸಲ್ಟ್ ಅಪ್ಡೇಟ್ ಮಾಡಬೇಕಾದ್ರೆ ನೀವು ಎಲ್ಲಿಗೆ ಬರಬೇಕು, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಬಂದು CC ರಿಸಲ್ಟ್ಗೆ ಬನ್ನಿ. ಅದಾದಮೇಲೆ ಅಪ್ಲೋಡ್ ಆ್ಯಂಡ್ ಡೌನ್ಲೋಡ್ ಎಕ್ಸೆಲ್ ಶೀಟ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಸ್ಕ್ರೀನ್ ಕಾಣುತ್ತೆ. ಇಲ್ಲಿ ನಿಮಗೆ SA1 ಕೂಡ ಕಾಣ್ತದೆ, ಅದನ್ನು ಸೆಲೆಕ್ಟ್ ಮಾಡಿ ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿ. ಸೊ ಈ ರೀತಿ ನೀವು ಡೌನ್ಲೋಡ್ ಅಂತ ಕ್ಲಿಕ್ ಮಾಡಿದಾಗ ನಮಗೆ ಒಂದು ಎಕ್ಸೆಲ್ ಶೀಟ್ ಡೌನ್ಲೋಡ್ ಆಗುತ್ತೆ. ಸೊ ಆತ್ಮೀಯ ಸ್ನೇಹಿತರೆ, ಈ ರೀತಿ ಒಂದು ಎಕ್ಸೆಲ್ ಶೀಟ್ ಡೌನ್ಲೋಡ್ ಆದ ಕೂಡಲೇ ನಾವು ಆ ಒಂದು ಎಕ್ಸೆಲ್ ಶೀಟನ್ನು ಓಪನ್ ಮಾಡಬೇಕು. ಸೊ ಆ ಒಂದು ಎಕ್ಸೆಲ್ ಶೀಟನ್ನು ಓಪನ್ ಮಾಡಿದಾಗ ನಮಗೇನಾಗುತ್ತೆ, ನಾವು ಈಗ ಎಕ್ಸಾಂಪಲ್ ಆಗಿ 9ನೇ ತರಗತಿ ವಿದ್ಯಾರ್ಥಿಗಳ SA1 ರಿಸಲ್ಟ್ SA1 ಏನಿದೆ, SA1ನ ಒಂದು ಎಕ್ಸೆಲ್ ಶೀಟ್ ಡೌನ್ಲೋಡ್ ಮಾಡಿದ್ದೀವಿ. ನಿಮ್ಮ ಎದುರು ನಾನು ಓಪನ್ ಕೂಡ ಮಾಡಿದ್ದೀನಿ. ಸೊ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಇಯರ್ ಇದೆ, ಕ್ಲಾಸ್ ಇದೆ, ಎಕ್ಸಾಮ್ ಟೈಪು SA1 ಅಂತ ಇದೆ. ಸೊ ಆತ್ಮೀಯ ಸ್ನೇಹಿತರೆ, ಇಲ್ಲಿ ನೀವೇನು ಮಾಡಬೇಕು, ಇಲ್ಲೆಲ್ಲ ಎಲ್ಲ ಲ್ಯಾಂಗ್ವೇಜಸ್ ಎಲ್ಲ ಇದೆ, ಲ್ಯಾಂಗ್ವೇಜ್ ಇದೆ, ಕೋರ್ಸ್ ಸಬ್ಜೆಕ್ಟ್ ಇದೆ. ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಪಕ್ಕದಲ್ಲಿ ಒಂದು ಡೌನ್ ಆಗಿರುವಂಥ ಆರೋ ಮಾರ್ಕ್ ಇದೆ. ಅಲ್ಲಿ ಕ್ಲಿಕ್ ಮಾಡಿದಾಗ A+A, B+B, C+C, ಅಬ್ಸೆಂಟು, ಎಕ್ಸೆಂಪ್ಷನ್ ಅಂತ ಇದೆ. ಸೊ ನೀವು ಆ ವಿದ್ಯಾರ್ಥಿಗೆ ಸಂಬಂಧಿಸಿದಂತೆ ಗ್ರೇಡ್ಗಳನ್ನು ನೀವು ಎಂಟ್ರಿ ಮಾಡಬೇಕು. ತಾವು ಇಲ್ಲಿ ಒಂದು ಗಮನಿಸಬೇಕು, ಈ ಒಂದು ಎಕ್ಸೆಲ್ ಶೀಟನ್ನು ಡೌನ್ಲೋಡ್ ಮಾಡಲಿಕ್ಕೆ ಇಂಟರ್ನೆಟ್ ಬೇಕಾಗುತ್ತೆ ಅಷ್ಟೇ. ಒಂದು ಸಲ ಡೌನ್ಲೋಡ್ ಆದಮೇಲೆ ನೀವು ಈ ಲ್ಯಾಪ್ಟಾಪ್ನಲ್ಲಿ ನೀವೇನು ಮಾಡಬೇಕು, ಈ ಎಕ್ಸೆಲ್ ಶೀಟ್ನಲ್ಲಿ ನೀವು ಗ್ರೇಡನ್ನು ಎಂಟ್ರಿ ಮಾಡುವಾಗ ನಿಮಗೆ ಇಂಟರ್ನೆಟ್ ಅವಶ್ಯಕತೆ ಇಲ್ಲ. ಸೊ ಈ ರೀತಿ ಇಲ್ಲಿ ಕಾಣ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳ ಎಲ್ಲ ವಿಷಯಗಳ ಗ್ರೇಡನ್ನು ಎಂಟ್ರಿ ಮಾಡಿದ ನಂತರ ಇಲ್ಲಿ ಏನು ಮಾಡಬೇಕು, ಇದನ್ನು ಸೇವ್ ಮಾಡಿ Ctrl+S ಅಂತ ಟೈಪ್ ಮಾಡಿ ಸೇವ್ ಆಗುತ್ತೆ. ಇಲ್ಲಿ ಒಂದು ಗಮನಿಸಬೇಕಾಗಿರುವಂಥದ್ದು, ನೀವು ಯಾವುದೇ ಕಾರಣಕ್ಕೂ ಕೂಡ ಈ ಫೈಲ್ ಏನು ಡೌನ್ಲೋಡ್ ಆಗಿರುತ್ತೆ ಆ ಫೈಲನ್ನು ರೀನೇಮ್ ಮಾಡಬೇಡಿ. ಸೊ ರೀನೇಮ್ ಮಾಡಿದರೆ ಮತ್ತೆ ನಿಮಗೆ ಯಾವುದೇ ರೀತಿ ವರ್ಕ್ ಆಗೋದಿಲ್ಲ. ಸಾಮಾನ್ಯವಾಗಿ ಫೈಲ್ ನೇಮ್ ಯಾವ ರೀತಿ ಇರುತ್ತದೆ ಅಂದರೆ ಈ ರೀತಿ ರಿಸಲ್ಟ್ 17042050 ಈ ರೀತಿ ಕೋಡ್ನಲ್ಲಿ ಇರುತ್ತೆ. ಸೊ ನೀವೇನು ಮಾಡ್ತೀರಿ, ಅವಾಗ ಈ ಫೈಲ್ ನೇಮನ್ನು ನಾವು 9ನೇ ತರಗತಿ SA1 ಇದೆಯಲ್ಲ, ಸೊ ರೀನೇಮ್ ಮಾಡಿ 9th SA1 ಅಂತ ನೀವು ಏನಾದರೂ ರೀನೇಮ್ ಮಾಡಿದರೆ ಈ ಫೈಲು ನಿಮಗೆ ಮತ್ತೊಂದು ಸಲ ಅಲ್ಲಿ ಅಪ್ಲೋಡ್ ಆಗೋದಿಲ್ಲ. ಸೊ ಅದಕ್ಕಾಗಿ ಯಾವ ರೀತಿ ಫೈಲ್ ಇದೆ ಆ್ಯಸ್ ಇಟ್ ಈಸ್ ಅನ್ನು ಏನು ಮಾಡಬೇಕು, ಓಪನ್ ಮಾಡಬೇಕು. ಅಲ್ಲಿ SA1ನ ರಿಸಲ್ಟನ್ನು ಎಂಟ್ರಿ ಮಾಡಬೇಕು. ಆಮೇಲೆ ನೀವು ಬೇಕಾದರೂ ಒಂದು ನೋಟ್ಬುಕ್ನಲ್ಲಿ ಬರ್ಕೊಳ್ಳಿ, ಏನಂದರೆ ಈ ಕೋಡ್ ಏನು 9th SA1 ಅಂತ ಬರೆದು ಈ ಕೋಡನ್ನು ಬರ್ಕೊಳ್ಳಿ, ಅಪ್ಲೋಡ್ ಮಾಡುವಾಗ ಈಸಿ ಆಗುತ್ತೆ. ಸರಿ ಇಷ್ಟಾದಮೇಲೆ ನೀವೇನು ಮಾಡಬೇಕು, ಎಲ್ಲ ರಿಸಲ್ಟ್ ಗ್ರೇಡ್ಸನ್ನು ಎಂಟ್ರಿ ಮಾಡಿದ್ದೀರಿ. ಸರಿ, ಈಗ ಹಾಗಾದರೆ ಈ ರಿಸಲ್ಟನ್ನು ನಾವು ಯಾವ ರೀತಿ ಅಪ್ಲೋಡ್ ಮಾಡಬೇಕು ನೋಡಿ. SA1 ನಿಮಗೆ ಜನರೇಟ್ ರಿಸಲ್ಟ್ ಫಾರ್ಮಲ್ಲಿ ಕಾಣ್ತಾ ಇಲ್ಲ. ಸೊ ದಿಸ್ ಈಸ್ ದ ಸೆಕೆಂಡ್ ವೇ. ಸೊ ಇಲ್ಲೇನು ಮಾಡಬೇಕು, ಮತ್ತೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10ಗೆ ಹೋಗಬೇಕು. ಅಲ್ಲಿ ನೀವು ಮತ್ತೆ CC ಇರ್ತದೆ, CC ಹೋಗಬೇಕು. ಅಲ್ಲಿ ಸಬ್ ಆಪ್ಷನ್ಸ್ ಏನಿದೆ, ಮತ್ತು ನಿಮಗೆ ಅಪ್ಲೋಡ್ ಮತ್ತು ಡೌನ್ಲೋಡ್ ಅಂತ ಇದೆ. ಇಲ್ಲಿ ನೋಡಿ, ಅಪ್ಲೋಡ್ ಆ್ಯಂಡ್ ಡೌನ್ಲೋಡ್ ಎಕ್ಸೆಲ್ ಆಫ್ ಸ್ಟೂಡೆಂಟ್ ರಿಸಲ್ಟ್ ಅಂತ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಕೆಳಗಡೆ ನೋಡಿ, ಇಲ್ಲಿ ಅಪ್ಲೋಡ್ ಸ್ಟೂಡೆಂಟ್ ರಿಸಲ್ಟ್ ಎಕ್ಸೆಲ್ ಅಂತ ಇದೆ, ಕೆಳಗಡೆ ಚೂಸ್ ಫೈಲ್ ಅಂತ ಇದೆ. ಸೊ ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿ. ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಲ್ಯಾಪ್ಟಾಪ್ನಲ್ಲಿ ಇರುವಂಥ ಎಲ್ಲ ಫೋಲ್ಡರ್ಸ್ ಓಪನ್ ಆಗುತ್ತೆ. ಈಗಾಗಲೇ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ದೆ, ಡೌನ್ಲೋಡ್ ಮಾಡಿದ್ದೆ, ಆ ಡೌನ್ಲೋಡ್ ಎಕ್ಸೆಲ್ ಶೀಟಲ್ಲಿ ರಿಸಲ್ಟನ್ನು ನೀವು ಎಂಟ್ರಿ ಮಾಡಿದ್ದೀರಿ ಗ್ರೇಡ್ ವೈಸ್ ಎಲ್ಲ ಸಬ್ಜೆಕ್ಟು. ಆ ಎಕ್ಸೆಲ್ ಶೀಟನ್ನು ಸೆಲೆಕ್ಟ್ ಮಾಡಿ ಓಪನ್ ಅಂತ ಕೊಡಿ. ಸೊ ಇಲ್ಲೇನಾಯಿತು, ಆ ಚೂಸ್ ಫೈಲ್ ಮುಂದೆ ಆ ರಿಸಲ್ಟ್ ಆ ಒಂದು ಫೈಲ್ ಏನಾಗಿದೆ ಅಟ್ಯಾಚ್ ಆಯಿತು. ಮುಂದೆ ಸಬ್ಮಿಟ್ ಅಂತ ಕೊಡಿ. ಸೊ ಈಗೇನಾಯಿತು, SA1 ರಿಸಲ್ಟನ್ನು ನೀವೇನು ಆಫ್ಲೈನಲ್ಲಿ ಎಂಟ್ರಿ ಮಾಡಿದ್ರಿ ಆ ಒಂದು ರಿಸಲ್ಟು ಈಗ ಸಬ್ಮಿಟ್ ಆಯಿತು. ಸರ್ ಸಬ್ಮಿಟ್ ಆದರೆ ವರ್ಕ್ ಮುಗೀತಾ? ಖಂಡಿತ ಇಲ್ಲ. ಸೊ ನೀವೇನು ಮಾಡಬೇಕು, ಇನ್ನೂ ಒಂದು ಸ್ಟೆಪ್ ಇದೆ. ಸ್ಟೂಡೆಂಟ್ 1 to 10ಗೆ ಹೋಗಬೇಕು, CC ರಿಸಲ್ಟಿಗೆ ಹೋಗಬೇಕು. ಇಲ್ಲಿ ನಿಮಗೆ ಒಂದು ಆಪ್ಷನ್ಸ್ ಬರ್ತದೆ ಎಲ್ಲಕ್ಕಿಂತ ಕೆಳಗಡೆ, ಅಪ್ಲೋಡೆಡ್ ಸ್ಟೂಡೆಂಟ್ ರಿಸಲ್ಟ್ ಫಾರ್ಮ್. ಅಂದರೆ ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ನಿಮ್ಮ ರಿಸಲ್ಟ್ ಫಾರ್ಮ್ ಏನಿದೆ ಅದಕ್ಕೆ ಅಪ್ರೂವ್ ಕೊಡಿ ಅಂತ. ಓಕೆ, ಸೊ ಅಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದಾಗ ನಮಗೆ ಮತ್ತೆ ಸ್ಟ್ಯಾಂಡರ್ಡ್ ಬರ್ತದೆ, ಎಕ್ಸಾಮ್ ಟೈಪ್ ಬರ್ತದೆ. ಇಲ್ಲಿ ನೋಡಿ, ಎಕ್ಸಾಮ್ ಟೈಪ್ ಅಂತ ಬಂದಾಗ ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, SA1, SA2, FA1, FA2, FA3, FA4 ಎಲ್ಲ ಇದೆ. ಓಕೆ, ಸೊ ಇಲ್ಲೇ ಮಾಡಬೇಕು, ನಾನು SA1ಗೆ ಅಪ್ರೂವ್ ಕೊಡಬೇಕಾಗಿದೆ, ಯಾಕಂದರೆ ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಸ್ಟ್ಯಾಂಡರ್ಡ್ ಯಾವುದಿದೆ, 9th ಇದೆ. ಇದಾದಮೇಲೆ ವ್ಯೂ ಅಂತ ಕೊಡಬೇಕು. ವ್ಯೂ ಅಂತ ಕೊಟ್ಟಾಗ ಏನಾಗುತ್ತೆ, ಆ ಎಕ್ಸೆಲ್ ಶೀಟ್ ಏನಾಗುತ್ತೆ ಮತ್ತೆ ಡಿಸ್ಪ್ಲೇ ಆಗುತ್ತೆ. ಸೊ ಡಿಸ್ಪ್ಲೇ ಆದಾಗ ಅಲ್ಲಿ ವಿದ್ಯಾರ್ಥಿಯ ಮುಂದೆ ಅಲ್ಲಿ ಏನಾಗುತ್ತೆ, ಒಂದು ಸ್ಕ್ವೇರ್ ಬಾಕ್ಸ್ ಇರ್ತದೆ, ಅಲ್ಲಿ ಕ್ಲಿಕ್ ಮಾಡಿ ಚೆಕ್ ಮಾರ್ಕ್ ಆಗುತ್ತೆ, ರೈಟ್ ಮಾರ್ಕ್ ಬರುತ್ತೆ. ಅದೇ ರೀತಿ ಎಲ್ಲ ವಿದ್ಯಾರ್ಥಿಗಳ ಒಂದು ಹೆಸರುಗಳ ಮುಂದೆ ಇರುವಂಥ ಬಾಕ್ಸ್ನಲ್ಲಿ ಟಿಕ್ ಮಾಡ್ತಾ ಹೋಗಿ ಕೆಳಗಡೆ ಅಪ್ರೂವ್ ಅಂತ ಒಂದು ಬಟನ್ ಬರ್ತದೆ. ಅಪ್ರೂವ್ ಅಂತ ನೀವು ಕ್ಲಿಕ್ ಮಾಡಿದರೆ ಅಲ್ಲೇ ಏನಾಗುತ್ತೆ, ರಿಸಲ್ಟ್ ಅಪ್ರೂವ್ ಆಗುತ್ತೆ. ಸೊ ಆತ್ಮೀಯ ಸ್ನೇಹಿತರೆ, ಇದೇನಿದೆ ಅಂದರೆ ನಾವು ಈ ಒಂದು SA1 ನಮಗೆ ರಿಸಲ್ಟ್ ಜನರೇಟ್ ಫಾರ್ಮ್ನಲ್ಲಿ ಕಾಣ್ತಾ ಇಲ್ಲ. ಸೊ ನಾವು ಅಪ್ಲೋಡ್ ಆ್ಯಂಡ್ ಡೌನ್ಲೋಡ್ ರಿಸಲ್ಟ್ ಎಕ್ಸೆಲ್ ಶೀಟನ್ನು ಬಳಸಿಕೊಂಡು ನಾವು ಡೌನ್ಲೋಡ್ ಮಾಡ್ತೀವಿ. ಡೌನ್ಲೋಡ್ ಆದಮೇಲೆ ಗ್ರೇಡ್ಸನ್ನು ಎಂಟ್ರಿ ಮಾಡ್ತೀವಿ. ಎಂಟ್ರಿ ಮಾಡಿದ ಮೇಲೆ ಆ ಎಕ್ಸೆಲ್ ಶೀಟನ್ನು ನಾವು ಅಪ್ಲೋಡ್ ಮಾಡ್ತೀವಿ.
ಸೊ ಅಪ್ಲೋಡ್ ಆದಮೇಲೆ ನಾವು ಈ ಒಂದು SSL ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಬಂದು CC ರಿಸಲ್ಟ್ನಲ್ಲಿ ಬಂದು ಅದರ ಆಪ್ಷನ್ಸ್ ಏನಿದೆ ಅಪ್ರೂವ್ ರಿಸಲ್ಟ್ ಇದೆ, ಅಪ್ರೂವ್ ರಿಸಲ್ಟಿಗೆ ಹೋಗಿ ನಾವು SA1 ರಿಸಲ್ಟನ್ನು ಅಪ್ರೂವ್ ಮಾಡ್ತೇವೆ. ಸೊ SA1 ಮಾತ್ರ ನಾವು ಈ ರೀತಿ ಮಾಡಬೇಕಾಗತ್ತೆ, ಯಾಕಂದರೆ SA1 ಅಲ್ಲಿ ಕಾಣ್ತಾ ಇಲ್ಲ. ಸೊ ಉಳಿದಂತೆ FA1, FA2, FA3, FA4 ಮತ್ತು SA2 ಇವುಗಳನ್ನು ಭಾಳ ಈಸಿಯಾಗಿ ನೀವು ಇದೇ ರೀತಿ ನೀವು ಆ ಎಲ್ಲ ಒಂದು ರಿಸಲ್ಟ್ ಶೀಟ್ಗಳನ್ನು ಡೌನ್ಲೋಡ್ ಮಾಡಿ ಗ್ರೇಡನ್ನು ಎಂಟ್ರಿ ಮಾಡಿ ಮತ್ತು ನೀವು ಅಪ್ಲೋಡ್ ಮಾಡ್ಬೋದು, ಆಮೇಲೆ ಅಪ್ರೂವ್ ಕೊಡ್ಬೋದು. ದಿಸ್ ಈಸ್ ಅ ಒನ್ ವೇ. ಸೊ ಅದರ್ವೈಸ್ ನೀವೇನು ಮಾಡ್ಬೋದು, ನೇರವಾಗಿ ಸ್ಟೂಡೆಂಟ್ ಕ್ಲಾಸ್ 1 to 10ಗೆ ಹೋಗಿ CC ರಿಸಲ್ಟ್ಗೆ ಹೋಗಿ ಎರಡನೇ ಆಪ್ಷನ್ ಇದೆ ಜನರೇಟ್ ರಿಸಲ್ಟ್ ಫಾರ್ಮ್ ಅಂತ. ಸೊ ಇಲ್ಲಿ ನೀವು ಯಾವ್ಯಾವು ಅಂದರೆ ಇಲ್ಲಿ ನೋಡಿ, ತಾವಿಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ನೋಡಿ ಡೈರೆಕ್ಟಾಗಿ FA1, FA2, FA3, FA4, SA1, SA2 ಕೂಡ ಈಗ ಬಂದಿದೆ ಇಲ್ಲಿ. ಸೊ ಕೆಲವೊಂದು ತರಗತಿಗಳಿಗೆ ಕಾಣ್ತಾ ಇಲ್ಲ. ಎಕ್ಸಾಂಪಲ್ ಆಗಿ ನೋಡಿ 9th ಅಂತ ಮಾಡ್ತೀನಿ ನಾನು, 9th ಅಂತ ಮಾಡಿ ಕನ್ನಡಗೆ ಹೋಗ್ತೀನಿ. ಕನ್ನಡ ಆದಮೇಲೆ ಇಲ್ಲಿ ಕನ್ನಡ ನನ್ನ 9th ಅಂತ ಬಂದಾಗ SA1 ಇಲ್ಲ ಇಲ್ಲಿ. ಆಮೇಲೆ 8th ಸೆಲೆಕ್ಟ್ ಮಾಡ್ತೀನಿ, 8 ಸೆಲೆಕ್ಟ್ ಮಾಡಿಕೊಂಡು ಬಂದಾಗ ಇಲ್ಲಿ ಕೂಡ SA1 ಇಲ್ಲ. ಸೊ ಇಲ್ಲಿ ನಿಮಗೆ ಡೈರೆಕ್ಟಾಗಿ ನಿಮಗೆ ರಿಸಲ್ಟನ್ನು ಇಲ್ಲಿ ಫಿಲ್ಲಪ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ನೀವು ಆ ಆಪ್ಷನ್ಸನ್ನು ಬಳಕೆ ಮಾಡಿ. ಇನ್ನು ಉಳಿದಂತೆ ಇಲ್ಲಿ ಏನಿದೆ FA1, FA2, FA3 ಮತ್ತು SA2 ಇವುಗಳನ್ನು ನೀವು ನೇರವಾಗಿ ರಿಸಲ್ಟ್ಸನ್ನು ನೀವೇನು ಮಾಡ್ಬೋದು, ಇಲ್ಲಿ ನೀವು ಎಂಟ್ರಿಯನ್ನು ನೀವು ಮಾಡ್ಬೋದು. ನೋಡಿ ಭಾಳ ಸುಲಭವಾಗಿ ನೀವೇನು ಮಾಡ್ಬೋದು, ಈ ಒಂದು ವರ್ಕನ್ನು ಮಾಡ್ಬೋದು. ನೋಡಿ ಈ ರೀತಿ ನೋಡಿ ಏನು ಹೇಳಿದೆ ನಾನು, FA1 ಅಂತ ನಾನು ಸೆಲೆಕ್ಟ್ ಮಾಡಿದ್ದೆ. FA1 ಸೆಲೆಕ್ಟ್ ಮಾಡಿದ್ಮೇಲೆ ಈ ರೀತಿ ಟೇಬಲ್ ಓಪನ್ ಆಗುತ್ತೆ. ನೀವು ಪ್ರತಿಯೊಬ್ಬ ವಿದ್ಯಾರ್ಥಿ ಮುಂದಿರುವಂಥ ಪ್ರತಿ ವಿಷಯಗಳ ಒಂದು ಗ್ರೇಡ್ಗಳನ್ನು ಎಂಟ್ರಿ ಮಾಡಿ ಕೆಳಗಡೆ ನೀವೇನು ಮಾಡಬೇಕು, ಇಲ್ಲಿ ಸಬ್ಮಿಟ್ ಕೊಡಬೇಕು. ಸೊ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಈ ರೀತಿ ನೀವು ಜನರೇಟ್ ರಿಸಲ್ಟ್ ಫಾರ್ಮ್ ಮುಖಾಂತರ ನೀವೇನು ಎಂಟ್ರಿ ಮಾಡ್ತೀರಿ, ಅಪ್ಲೋಡ್ ಆ್ಯಂಡ್ ಡೌನ್ಲೋಡ್ ಬಳಸೋದಿಲ್ಲ. ಜನರೇಟ್ ರಿಸಲ್ಟ್ ಫಾರ್ಮ್ ಮುಖಾಂತರ ಡೈರೆಕ್ಟ್ ಏನು ಎಂಟ್ರಿ ಮಾಡ್ತೀರಿ, ಅಲ್ಲಿ ನಿಮಗೆ ಅಪ್ರೂವ್ ಕೊಡುವಂಥ ಅವಶ್ಯಕತೆ ಇಲ್ಲ. ಅಪ್ರೂವ್ ಕೊಡುವಂಥ ಅವಶ್ಯಕತೆ ಇಲ್ಲ. ನೋಡಿ, ಇಟ್ಸ್ ವೆರಿ ಇಂಪಾರ್ಟೆಂಟು. ಅಂದರೆ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಹೋಗಿ CC ರಿಸಲ್ಟ್ನಲ್ಲಿ ಎರಡನೇ ಆಪ್ಷನ್ಸ್ ಏನಿದೆ ಜನರೇಟ್ ರಿಸಲ್ಟ್ ಫಾರ್ಮ್, ಅದ್ರ ಮುಖಾಂತರ ಅಪ್ಲೈ ಮಾಡಿದರೆ ನಿಮಗೆ ಅಪ್ರೂವ್ ಕೊಡುವ ಅವಶ್ಯಕತೆ ಇಲ್ಲ. ಸಾಕಷ್ಟು ಸ್ನೇಹಿತರು ಹೇಳ್ತಾ ಇದ್ರು, ಸರ್ ನೀವು ಜನರೇಟ್ ರಿಸಲ್ಟ್ ಫಾರ್ಮನ್ನು ಹಾಕಿದ ಮೇಲೆ ಅಪ್ರೂವ್ ಆಪ್ಷನ್ನೇ ಬರ್ತಾ ಇಲ್ಲ, ಅಂದರೆ ಅಪ್ರೂವ್ ಅವಶ್ಯಕತೆ ಇಲ್ಲ. ಅಪ್ರೂವ್ ಯಾವಾಗ ಬೇಕಾಗುತ್ತೆ ಅಂದರೆ ಅಪ್ಲೋಡ್ ಆ್ಯಂಡ್ ಡೌನ್ಲೋಡ್ ರಿಸಲ್ಟ್ ಎಕ್ಸೆಲ್ ಶೀಟ್ ಏನಿರುತ್ತೆ ಸ್ಟೂಡೆಂಟ್ ಎಕ್ಸೆಲ್ ಶೀಟು, ಸೊ ಆ ರೀತಿ ಅಪ್ಲೋಡ್ ಮಾಡಿದಾಗ ನಮಗೆ ಅಪ್ರೂವ್ ಬೇಕಾಗುತ್ತೆ. ಸೊ ಇದು ಎರಡು ಮೆಥಡ್ ಇದೆ. ಒಂದು ನೀವು ಡೈರೆಕ್ಟಾಗಿ ಏನು ಸ್ಟೆಪ್ಸ್ ನೋಡ್ಕೊಳ್ಳಿ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಹೋಗಿ CC ರಿಸಲ್ಟು ಎರಡನೇ ಆಪ್ಷನ್ಗೆ ಹೋಗಿದರೆ ಡೈರೆಕ್ಟ್ ಗ್ರೇಡನ್ನು ಎಂಟ್ರಿ ಮಾಡಿ ಅಲ್ಲಿ ಸಬ್ಮಿಟ್ ಕೊಡಿ, ಅಪ್ರೂವ್ ಅವಶ್ಯಕತೆ ಇಲ್ಲ. ನಿಮಗೆ ಅಲ್ಲಿ SA1 ಸಿಗೋದಿಲ್ಲ. SA1 ಸಿಗಬೇಕಾದ್ರೆ ನೀವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಹೋಗಿ CC ರಿಸಲ್ಟಿಗೆ ಹೋಗಿ ಅಪ್ಲೋಡ್ ಆ್ಯಂಡ್ ಡೌನ್ಲೋಡ್ ಸ್ಟೂಡೆಂಟ್ ರಿಸಲ್ಟ್ ಎಕ್ಸೆಲ್ ಶೀಟ್ ಅಂತ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ SA1 ಸಿಗುತ್ತೆ. SA1ನ ಒಂದು ಎಕ್ಸೆಲ್ ಶೀಟನ್ನು ಡೌನ್ಲೋಡ್ ಮಾಡಿ ಆ ಎಕ್ಸೆಲ್ ಶೀಟಲ್ಲಿ ರಿಸಲ್ಟ್ ಗ್ರೇಡ್ಗಳನ್ನು ಎಂಟ್ರಿ ಮಾಡಿದ ನಂತರ ಮತ್ತೆ ಅಲ್ಲಿ ನೀವು ಅಪ್ಲೋಡ್ ಮಾಡಲಿಕ್ಕೆ ಅವಕಾಶ ಇದೆ. ಅಪ್ಲೋಡ್ ಮಾಡಿ, ಅದಾದ ನಂತರ ನಿಮಗೆ ಅಪ್ರೂವ್ ಕೊಡುವ ಅವಶ್ಯಕತೆ ಇರ್ತದೆ. ಅಂದರೆ ದಟ್ ಈಸ್ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಹೋಗಿ CC ರಿಸಲ್ಟ್ಗೆ ಹೋಗಿ ಲಾಸ್ಟ್ ಆಪ್ಷನ್ ಇದೆ ಅಪ್ರೂವ್ ರಿಸಲ್ಟ್ ಅಂತ. ಸೊ ಅಪ್ರೂವ್ ರಿಸಲ್ಟನ್ನು ಕೊಟ್ಟರೆ ನಿಮಗೆ ಏನಾಗುತ್ತೆ, SA1 ಕೂಡ ಆಗುತ್ತೆ. ಸೊ ಆತ್ಮೀಯ ಸ್ನೇಹಿತರೆ, ನಿಮಗೆ ಈಗ ಈ ಒಂದು ರಿಸಲ್ಟ್ ಜನರೇಟ್ ಫಾರ್ಮ್ನಲ್ಲಿ SA1 ಬಿಡ್ತಾರೆ ಅಂದ್ರ ಬಗ್ಗೆ ವಿಚಾರ ಮಾಡುವಂಥದ್ದು ಬೇಡ. ಈ ಅಪ್ಲೋಡ್ ಡೌನ್ಲೋಡ್ ಎಕ್ಸೆಲ್ ಶೀಟ್ ಆಪ್ಷನ್ಸನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡ್ಬೋದು ಅಂದರೆ ಸುಲಭವಾಗಿ, ಅತ್ಯಂತ ಸುಲಭವಾಗಿ ರಿಸಲ್ಟ್ಸನ್ನು ನೀವು ಅಪ್ಡೇಟ್ ಮಾಡ್ಬೋದು. ಇನ್ನು ಮುಂದಿನ ವೀಡಿಯೋಗಳಲ್ಲಿ, ಯಾಕಂದರೆ ಪ್ರತಿ ವರ್ಷ ಕೂಡ ಈ ಎಲ್ಲ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ರು ಕೂಡ ಈ ರೀತಿ ಟೆಕ್ನಿಕಲ್ ಗ್ಲಿಚಸ್, ಟೆಕ್ನಿಕಲ್ ಎರರ್ಸ್ಗಳು ಬರ್ತಾ ಇದೆ. ಸೊ ಅದಕ್ಕಾಗಿ ಈ ಮುಂದಿನ ಒಂದು ವೀಡಿಯೋದಲ್ಲಿ ಯಾವ ರೀತಿ ನಾವು ಪ್ರೋಗ್ರೆಸ್ ಕಾರ್ಡನ್ನು ಡೌನ್ಲೋಡ್ ಮಾಡಬೇಕು. ಪ್ರೋಗ್ರೆಸ್ ಕಾರ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಸಲ ನೀವು ವಿದ್ಯಾರ್ಥಿಗಳ ರಿಸಲ್ಟನ್ನು ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಿದರೆ ಆ ವಿದ್ಯಾರ್ಥಿಗಳ ಪ್ರೋಗ್ರೆಸ್ ಕಾರ್ಡನ್ನು ಡೌನ್ಲೋಡ್ ಮಾಡಲಿಕ್ಕೆ ಆಗುವುದಿಲ್ಲ. ಸೊ ನಾವು ಪ್ರೋಗ್ರೆಸ್ ಕಾರ್ಡನ್ನು ಯಾವ ರೀತಿ ಸಿಸ್ಟಮೆಟಿಕ್ ಆಗಿ ಡೌನ್ಲೋಡನ್ನು ಮಾಡಬೇಕು, ಹಾಗೂ ಮುಂದುವರೆದಂತೆ ಪ್ರೋಗ್ರೆಸ್ ಕಾರ್ಡ್ ಡೌನ್ಲೋಡ್ ಮಾಡಿದ್ಮೇಲೆ ಯಾವ ರೀತಿ ಪ್ರಮೋಟ್ ಮಾಡಬೇಕು, ಸಿಸ್ಟಮೆಟಿಕ್ ವೇ ಆಗಿ ಪ್ರಮೋಟ್ ಮಾಡಿದ ನಂತರ ಯಾವ ರೀತಿ ಅಡ್ಮಿಷನ್ ಮಾಡಬೇಕು. ಸೊ ಸರಣಿ ವೀಡಿಯೋಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ. ಈ ವಿಡಿಯೋಗಳು ನಿಮಗೆ ಉಪಯೋಗವಾಗ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲಿಂಕನ್ನು ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.